ಮೈತ್ರಿ ಪಕ್ಷಗಳ ಅಭ್ಯರ್ಥಿಯಾದಂಥ ಶ್ರೀ ಕೃಷ್ಣ ಬೈರೇಗೌಡ ಅವರೇ, ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ಶ್ರೀ ಎಸ್ ಟಿ ಸೋಮಶೇಖರ್ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ನಜೀರ್ ಅವರೇ, ರಾಜ್ಯಸಭಾ ಸದಸ್ಯರಾದಂಥ ಶ್ರೀ ರಾಮಮೂರ್ತಿ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ನಾರಾಯಣ ಸ್ವಾಮಿ ಅವರೇ, ಶಾಸಕರಾದಂಥ ಯಾರೀಶ್ ಅವರೇ, ಶರವಣ ಅವರೇ, ಮಾಜಿ ಲೋಕಸಭಾ ಸದಸ್ಯರಾದಂಥ ನಾರಾಯಣ ಸ್ವಾಮಿ ಅವರೇ, ಇಲ್ಲಿನ JDS ಅಭ್ಯರ್ಥಿಯಾಗಿದ್ದಂಥ ಜವರೇಗೌಡರೇ, JDS ಪಕ್ಷದ ಅಧ್ಯಕ್ಷರಾದಂಥ ಪ್ರಕಾಶ್ ಅವರೇ, ಬ್ಲ್ಯಾಕ್ ಸಮಿತಿಯ ಅಧ್ಯಕ್ಷರುಗಳೇ, ಈ ಭಾಗದ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ರಾಜ್ಕುಮಾರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಎರಡೂ ಪಕ್ಷಗಳ ಮುಖಂಡರುಗಳೇ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ನಗರ ಪಾಲಿಕೆ ಎಲ್ಲ ಸದಸ್ಯರುಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಮತದಾರ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಯಾಕಂದರೆ ಇವತ್ತು ಬೆಂಗಳೂರು ನಗರದಲ್ಲಿ ಒಂದು 5-6 ಕಡೆಗಳಲ್ಲಿ ಪ್ರಚಾರ ಸಭೆಗಳನ್ನು ಏರ್ಪಾಡು ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಈಗ ಬರ್ತಾರೆ, ಮಾನ್ಯ ಮುಖ್ಯಮಂತ್ರಿಗಳು. ಅವರು ಕೂಡ ನಿಮ್ಮನ್ನು ಉದ್ದೇಶಿಸಿ ಪ್ರಚಾರ ಭಾಷಣ ಮಾಡ್ತಾರೆ. ಈ ತಿಂಗಳು 18ನೇ ತಾರೀಕು ಈ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ನಾವು ಮತ್ತು JDSನವರು ಹೊಂದಾಣಿಕೆ ಮಾಡ್ಕೊಂಡು ಸೀಟ್ ಹಂಚಿಕೆ ಮಾಡ್ಕೊಂಡಿದ್ದೀವಿ. ಈ ಚುನಾವಣೆಯಲ್ಲಿ ನಾವು ಒಟ್ಟಿಗೆ ಹೋಗಬೇಕು, ಜಾತ್ಯತೀತ ಮತಗಳ ವಿಭಜನೆ ಆಗಬಾರದು. ನಾವು ಒಟ್ಟಾದರೆ ಕರ್ನಾಟಕದಲ್ಲಿ BJPಯನ್ನು ಸೋಲಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಈಗಾಗಲೇ ನಾವು ಸಮ್ಮಿಶ್ರ ಸರ್ಕಾರ ರಚನೆ ಮಾಡ್ಕೊಂಡಿದ್ದೀವಿ. ಎರಡು ಪಕ್ಷಗಳು ಸೇರಿ ಚುನಾವಣೆಯಲ್ಲೂ ಕೂಡ ಒಟ್ಟಾಗಿ ಕೋಮುವಾದಿ ಪಕ್ಷವನ್ನು ಎದುರಿಸಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರು, ದೇವೇಗೌಡರು, ನಾನು, ಪರಮೇಶ್ವರ್ ಅವರು, ದಿನೇಶ್ ಗುಂಡೂರಾವ್ ಅವರು, ನಾವೆಲ್ಲರೂ ಕೂಡ ಇವತ್ತು ತೀರ್ಮಾನ ಮಾಡಿದ್ದೀವಿ. ಮೊದಲಿಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ದೇವೇಗೌಡರು ನಿಲ್ತಾರೆ ಅಂತಕ್ಕಂಥ ಅಭಿಪ್ರಾಯ ಇತ್ತು. ನಂತರ ತುಮಕೂರಿನ ಅಲ್ಲಿ ಕಾರ್ಯಕರ್ತರು, ಎರಡೂ ಪಕ್ಷದವರು ಒತ್ತಡ ಜಾಸ್ತಿ ಹಾಕೋದ್ರಿಂದ ದೇವೇಗೌಡರು ಅಂತಿಮವಾಗಿ ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರು. ಹಾಗಾಗಿ ಕೃಷ್ಣ ಬೈರೇಗೌಡರು ನಿಲ್ಲಬೇಕು ಅಂತೇಳಿ ಆಸಕ್ತಿಯನ್ನೇನು ವ್ಯಕ್ತ ಮಾಡಿರಲಿಲ್ಲ. ಅವರು ದೇವೇಗೌಡರು ಕೂಡ
ನಾನಿಲ್ಲಲ್ಲ, ಕೃಷ್ಣ ಬೈರೇಗೌಡರನ್ನ ಅಭ್ಯರ್ಥಿ ಮಾಡೋಣ ಅಂತೇಳಿ ಸೂಚನೆಯನ್ನು ಕೊಟ್ಟರು. ಜೊತೆಗೆ ನಮ್ಮ ಮನೆಯಲ್ಲಿ ಎಲ್ಲ ಈ ಕ್ಷೇತ್ರದ ವಿಧಾನಸಭಾ ಸದಸ್ಯರುಗಳು, 2 ಜನ JDS ವಿಧಾನಸಭಾ ಸದಸ್ಯರುಗಳು, 5 ಜನ ಕಾಂಗ್ರೆಸ್ಸಿನ ವಿಧಾನಸಭಾ ಸದಸ್ಯರುಗಳು, ದಿನೇಶ್ ಗುಂಡೂರಾವ್ ಅವರು, DK ಶಿವಕುಮಾರ್, ಪರಮೇಶ್ವರ್ ಅವರು, ನಾವೆಲ್ಲರೂ ಕೂಡ ಸೇರಿ ಚರ್ಚೆ ಮಾಡೋದು. ಎಲ್ಲರ ಅಭಿಪ್ರಾಯ ಬೇರೆ ಯಾರನ್ನೂ ನಿಲ್ಲಿಸಬೇಡಿ, ಕೃಷ್ಣ ಬೈರೇಗೌಡರನ್ನೇ ಮೈತ್ರಿ ಪಕ್ಷಗಳ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತೇಳಿ ಒಕ್ಕೊರಲಿನಿಂದ ಎಲ್ಲರೂ ಕೂಡ ಸಲಹೆಯನ್ನು ಕೊಟ್ಟರು. ಕೃಷ್ಣ ಬೈರೇಗೌಡರು ಮಂತ್ರಿ ಆಗಿದ್ದಾರೆ, ಈಗಾಗಲೇ ಗ್ರಾಮೀಣ ಅಭಿವೃದ್ಧಿ ಸಚಿವರು. ಬೈರೇಗೌಡರು ಬಹಳ ವರ್ಷ ಕರ್ನಾಟಕ ರಾಜಕಾರಣದಲ್ಲಿದ್ದರು. ಅವರ ಸುಪುತ್ರ ಕೃಷ್ಣ ಬೈರೇಗೌಡರು ಅವರು ನನ್ನ ಮಂತ್ರಿಮಂಡಲದಲ್ಲಿ 5 ವರ್ಷಗಳ ಕಾಲ ಕೃಷಿ ಸಚಿವರಾಗಿ ಬಹಳ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡಿದ್ರು. ಆ ಕಾರಣದಿಂದಲೇ ನಾನು ಹೇಳಿದೆ, ಕೃಷ್ಣ ಬೈರೇಗೌಡರಿಗೆ ನಾನು ಮಂತ್ರಿ ಆಗಿದ್ದೀನಿ, ನನ್ನ್ಯಾಕೆ ಒತ್ತಾಯ ಮಾಡ್ತೀರಿ ಅಂತ ಹೇಳ್ತಾ ಇದ್ರು. ನಾನು ಆಗ ಹೇಳಿದೆ, ಇಲ್ಲ, ಮಂತ್ರಿ ಆಗಿದ್ರೂ ಕೂಡ ಎಲ್ಲರ ಅಭಿಪ್ರಾಯ ನೀವೇ ಆಗಬೇಕು ಅಂತ ಹೇಳಿದ್ರಿಂದ ನಿಲ್ಲಬೇಕು ಅಂತೇಳಿ ನಾನು ಕೂಡ ಅವರಿಗೆ ಒಂದು ರೀತಿಯ ಆದೇಶವನ್ನೇ ಕೊಟ್ಟೆ. ನಾನು ಅವರಿಗೆ ಕೃಷ್ಣ ಬೈರೇಗೌಡರು ಮರು ಮಾತಾಡದೇನೆ ಇವತ್ತು ನಮ್ಮ ಅಭ್ಯರ್ಥಿಯಾಗಿ ಕಣದಲ್ಲಿ ಇದ್ದಾರೆ. ಕೃಷ್ಣ ಬೈರೇಗೌಡರು ಮತ್ತೆ ಸದಾನಂದ ಗೌಡರು ಇವರಿಬ್ಬರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಕೃಷ್ಣ ಬೈರೇಗೌಡರು ಕೆಲಸ ಮಾಡ್ತಕ್ಕಂಥ ಮಂತ್ರಿ, ಸದಾನಂದ ಗೌಡರು ನಿಷ್ಕ್ರಿಯವಾದಂಥ ಮಂತ್ರಿ. ಹೌದಾ ಅಲ್ಲ? ಈ ಭಾಗದಲ್ಲಿ ಎಲ್ಲರೂ ಬಂದಿದ್ದಾರೆ, ಮುಖ ತೋರಿಸಿದಾರ? ಯಾರು ನೋಡಿದ್ದೀರ ಅವ್ರನ್ನ? 5 ವರ್ಷ ಆಯ್ತು. ಲಾಸ್ಟ್ ಎಲೆಕ್ಷನ್ ಮುಖ ನೋಡಿದ್ರಿ. ಈಗೇನಾಗಿದೆ, ಈ ಸಾರಿನೂ ಕೂಡ ಮುಖ ತೋರಿಸಲ್ಲ ಅವರು. ಯಾಕಂತಂದ್ರೆ ಅವರಿಗೆ ಮುಖ ತೋರಿಸ್ತಕ್ಕಂಥ ನೈತಿಕ ಶಕ್ತಿನೇ ಇಲ್ಲ. ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ ಈ ಬಿಜೆಪಿ ಅವರೆಲ್ಲ ಅಂತಂದ್ರೆ, ನಮ್ಮ ಮುಖ ನೋಡಬೇಡಿ, ನರೇಂದ್ರ ಮೋದಿ ಅವ್ರ ಮುಖ ನೋಡಿ, ನಮ್ಮ ಮುಖ ನೋಡಬೇಡಿ, ನರೇಂದ್ರ ಮೋದಿ ಅವ್ರ ಮುಖ. ಇವ್ರ ಮುಖಗಳಿಗೆ ಓಟ್ ಬರಲ್ಲ ಅಂತ ಗೊತ್ತಾಗೋಯ್ತು. ಜನರು ಉಗುಳ್ತಾರೆ ಅಂತ ಗೊತ್ತಾಗ್ಬಿಡ್ತು. ಯಾಕಂದ್ರೆ ಏನು ಕೆಲಸ ಮಾಡಿಲ್ವಲ್ಲ. ಸದಾನಂದ ಗೌಡ ಏನಾದ್ರು ಕೆಲಸ ಮಾಡಿದಾರ? ಕೇಂದ್ರದಿಂದ ಏನಾದ್ರು ಹಣ ತಕ ಬಂದಿದ್ದಾರಾ? ಏನಾದ್ರು ಪ್ರಾಜೆಕ್ಟ್ ತಕ ಬಂದಿದ್ದಾರಾ? 5 ವರ್ಷ ಕೇಂದ್ರದಲ್ಲಿ ಮಂತ್ರಿ, ರೈಲ್ವೆ ಮಂತ್ರಿ, ಈಗ ರಾಸಾಯನಿಕ ಮತ್ತು ಗೊಬ್ಬರಗಳ ಮಂತ್ರಿ. ಇವರು ಬಂದ ಮೇಲೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಏನಾದರೂ ನುಡಿದಂತೆ ನಡೆದಿದ್ದಾರ? ಏನ್ ಹೇಳಿದ್ರು ಕಳೆದ ಚುನಾವಣೆಯಲ್ಲಿ? ಅಚ್ಚೇ ದಿನ ಆಯೇಗ. ಬರ್ತೇನಪ್ಪ, ನಿಮ್ಗೆ ಅಚ್ಚೇ ದಿನ ಬಂದಿದ್ಯಾ? ಬಡವರ ಮನೆಗೆ ಬಂದಿದ್ದೆ ಅಚ್ಚೇದೇನ್? ರೈತರಿಗೆ ಬಂತ ಹಚ್ಚೇದೇನ್? ದಲಿತರಿಗೆ ಬಂತ ಹಚ್ಚೇದೇನ್? ಮಹಿಳೆಯರು ಬತ್ತ ಹಚ್ಚೇದೇನ್? ಹಿಂದುಳಿದವರು ಬತ್ತ? ಅಲ್ಪಸಂಖ್ಯಾತರು ಬತ್ತ? ಮತ್ತೆ ಯಾರಿಗೆ ಬಂತು ಹಚ್ಚೇದೇನ್? ಯಾರು ಶ್ರೀಮಂತರುಗಳಿದ್ದಾರೆ, ಯಾರು ಕಾರ್ಪೊರೇಟ್ ಬಾಡಿಗಳಿದಾವೆ, ಯಾರು ದುಡ್ಡು ಕದ್ಕೊಂಡು ಓಡೋದ್ರು, ಬ್ಯಾಂಕ್ ದುಡ್ಡು ಲೂಟಿ ಮಾಡಿ ಓಡೋದ್ರು ವಿದೇಶಕ್ಕೆ, ಅವ್ರಿಗೆ ಅಚ್ಚೇ ದಿನ ಬಂತು ಹೊರತು ಬಡವರಿಗೆ ಅಚ್ಚೇ ದಿನ ಬರಲಿಲ್ಲ. ನಾನು ಮುಖ್ಯಮಂತ್ರಿ ಆಗಿದ್ದೆ, 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದೆ.
ಆಗ ಪರಮೇಶ್ವರ್ ಅವರು ಮಂತ್ರಿಯಾಗಿದ್ದರು, ಕೃಷ್ಣ ಬೈರೇಗೌಡರು ಮಂತ್ರಿಯಾಗಿದ್ದರು, ಎಸ್ ಟಿ ಸೋಮಶೇಖರ್ ಶಾಸಕರಾಗಿದ್ದರು. ನೀವು ಕೇಳಿ ಎಸ್ ಟಿ ಸೋಮಶೇಖರ್ಗೆ 5 ವರ್ಷಗಳಲ್ಲಿ ಈ ಯಶವಂತಪುರ ಕ್ಷೇತ್ರಕ್ಕೆ 2,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ಅನುದಾನ ಕೊಟ್ಟಿದ್ದೀನಿ. 2,000ಕ್ಕೂ ಹೆಚ್ಚು ಅನುದಾನ. ಯಶವಂತಪುರದ ಇತಿಹಾಸದಲ್ಲಿ ಇಷ್ಟೊಂದು ಅನುದಾನ ಯಾವ ಕಾಲದಲ್ಲೂ ಕೂಡ ಬಂದಿರಲಿಲ್ಲ. ಇವತ್ತು ಈ ರಸ್ತೆ ಆಯ್ತಾ ಇದ್ರೆ 4 ಕೋಟಿ ದುಡ್ಡು. ಇದು ಇಲ್ಲಿ ರಸ್ತೆ ಆಗ್ತಾ ಇದೆ, ನಾನು ನೋಡ್ಕೊ ಬಂದೆ, ಈಗ ಬರುವಾಗ ಹಿಂದ್ಗಡೆಯಿಂದ ಬಂದೆ. ನಾವು ಕೊಟ್ಟಿರೋ ದುಡ್ಡು. ನಾನು 165 ಭರವಸೆಗಳನ್ನು ಕೊಟ್ಟಿದ್ದೆ. ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ಯಾವುದಾದರೂ ಸರ್ಕಾರ ಎಲ್ಲಾ ಭರವಸೆಗಳನ್ನು ಈಡೇರಿಸಿರ್ತಕ್ಕಂಥ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನು ನಿಮಗೆ ತಿಳಿಸಲಿಕ್ಕೆ ಬಯಸ್ತಾರೆ. ಫ್ರೀಯಾಗಿ ಅಕ್ಕಿ ಕೊಟ್ಟು, ಮಕ್ಕಳಿಗೆ ಹಾಲು ಕೊಟ್ಟು, ಹಾಲಿಗೆ 5 ರೂಪಾಯಿ ಸಬ್ಸಿಡಿ ಕೊಟ್ಟು, ಇಂದಿರಾ ಕ್ಯಾಂಟೀನ್ ಮಾಡೋದು, ಸಾಲ ಮನ್ನಾ ಮಾಡೋದು, ಸುಭಾಗ್ಯ ತಂದು, ಕೃಷಿ ಭಾಗ್ಯ ತಂದು, ವಿದ್ಯಾಸಿರಿ ತಗೊಬಂದು, ಮಾತೃಪೂರ್ಣ ಕಾರ್ಯಕ್ರಮ ತಗೊಬಂದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ SCP TSP ನಲ್ಲಿ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಹಣ ಖರ್ಚು ಮಾಡ್ತಕ್ಕಂಥ ಕಾನೂನು ತಗೊಬಂದು. ನರೇಂದ್ರ ಮೋದಿಜಿ, ನೀವು ಏನು ಮಾಡಿದ್ದೀರಿ ಅಂತ ಹೇಳ್ಬೇಕಲ್ಲ ಜನರ ಮುಂದೆ. ಕೇಳಿ ಅವರಿಗೆ, ಸದಾನಂದ ಗೌಡರಿಗೆ ಬಂದ್ರೆ ಒಂದು ವೇಳೆ ಈ ಕಡೆಗೆ ಓಟ್ ಕೇಳಕ್ಕೆ, ನಿಮ್ಮದು ಮತ್ತು ನರೇಂದ್ರ ಮೋದಿ ಅವರು ಏನು ಕಾಂಟ್ರಿಬ್ಯೂಷನ್ ಬೆಂಗಳೂರಿಗೆ? 0. ನರೇಂದ್ರ ಮೋದಿ ಅವರ ಬಾಯಿ ಬಡಾಯಿ, ಸಾಧನೆ ಶೂನ್ಯ. ಬಾಯಿ ಬಡಾಯಿ, ಸಾಧನೆ ಶೂನ್ಯ. ಬಾಯಿಯೋ ಬೈನೋ ಅಷ್ಟೇ ಬರೋದು ಅವರಿಗೆ. ಬಾಯಿಯೋ ಬೈನೋ. ಮನ್ ಕಿ ಬಾತ್, ಮನ್ ಕಿ ಬಾತ್. ಆಯ್ತಪ್ಪ, ಏನ್ ಮಾಡಿದೆ? ನಾನು ಅದಕ್ಕೆ ಹೇಳಿದೆ, ನಾನು ಅನೇಕ ಸಾರಿ ಹೇಳಿದ್ದೀನಿ, ಮನ್ ಕಿ ಬಾತ್ನಿಂದ ಹೊಟ್ಟೆ ತುಂಬಲ್ಲಪ್ಪ ಬಡವರಿಗೆ. ಅವ್ರು ಹೊಟ್ಟೆ ತುಂಬತಕ್ಕಂಥ ಏನಾದ್ರು ಕಾಮ್ ಕಿ ಬಾತ್ ಬಗ್ಗೆ ಮಾತಾಡ್ರಿ ಅಂತಂದ್ರೆ ಮಾತೇ ಆಡಲ್ಲ ಪುಣ್ಯಾತ್ಮ. ಇವೆಲ್ಲ ಬಿಟ್ಬಿಟ್ಟಿದ್ದಾರೆ. ಈಗ ಏನ್ ಮಾಡಿದೀವಿ ಅಂತ ಏನು ಹೇಳಲ್ಲ. ಯುವಕರಿಗೆ 10 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರು, 5 ವರ್ಷದಲ್ಲಿ ಉದ್ಯೋಗ ಮಾಡಲಿಲ್ಲ. ವಿದೇಶದಲ್ಲಿರ್ತಕ್ಕಂಥ 15 ಲಕ್ಷ ಹಣ ತಗೊಬಂದು, ಅಲ್ಲ ಕಪ್ಪು ಹಣ ತಗೊಬಂದು ಎಲ್ಲರ ಅಕೌಂಟ್ಗಳಿಗೆ 15 ಲಕ್ಷ ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ತಗೊಬಂದ್ರ? ಯಾವ್ದಾರು ಅಕೌಂಟ್ಗೆ ಬಂದಿದ್ಯಾ? 15 ಪೈಸೆ ಯಾರು ಬಂದಿದ್ಯಾ? ಮತ್ತೆ ಯಾಕೆ ನರೇಂದ್ರ ಮೋದಿ ಅವರೇ ಸುಳ್ಳು ಹೇಳಿದ್ರಿ? ರೈತರ ಆದಾಯ 2 ಪಟ್ಟು ಹೆಚ್ಚು ಮಾಡ್ತೀನಿ ಅಂತ ಹೇಳಿದ್ರು. ರೈತರು ಬೆಳೆದಂತ ಪದಾರ್ಥಗಳಿಗೆ 100 ರೂಪಾಯಿ ಖರ್ಚಾಗಿದ್ರೆ 150 ರೂಪಾಯಿ ಕೊಡಾಗ ಮಾಡ್ತೀನಿ ಅಂತ ಹೇಳಿದ್ರು. ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡ್ತೀನಿ ಅಂತ ಹೇಳಿದ್ರು. ಮಾಡಲಿಲ್ಲ. ರೈತರ ಸಾಲ ಮನ್ನಾ ಮಾಡಲಿಲ್ಲ. ಇವತ್ತು ನಾನು ಮುಖ್ಯಮಂತ್ರಿ ಆಗಿದ್ದಾಗ ರೈತರ ಸಾಲ 50,000 ರೂಪಾಯಿವರೆಗೆ ಸೊಸೈಟಿಲಿ ತಗೊಂಡಿದ್ದ ಸಾಲ 8,165 ಕೋಟಿ ಮನ್ನಾ ಮಾಡಿದೆ. ಈಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಅವರು ಮಾತು ಕೊಟ್ಟಿದ್ದಂತೆ ಬ್ಯಾಂಕ್ಗಳಲ್ಲಿ ತಗೊಂಡಿದ್ದಂತ ಸಾಲ 2 ಲಕ್ಷದವರೆಗೆ 45,000 ಕೋಟಿ ರೂಪಾಯಿಗಳನ್ನ ಕುಮಾರಸ್ವಾಮಿ ಅವರು ಇವತ್ತು ಮನ್ನಾ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ, ಯಡಿಯೂರಪ್ಪ, ನೀವು 1 ರೂಪಾಯಿನಾದ್ರೂ ಮನ್ನಾ ಮಾಡಿದ್ರೇನ್ರಿ? ರೈತರು ಓಟ್ ಹಾಕ್ಬೇಕಾ ಇವರಿಗೆ? ಕೂಡುದು. ಇವತ್ತೆಲ್ಲ ಹೆಣ್ಮಕ್ಳಿದ್ದೀರಿ, ಇಲ್ಲಿ ಎಲ್ಲ ಹೆಣ್ಮಕ್ಳು ಕೂತಿದ್ದಾರೆ. ಬಂದ್ರ ಕುಮಾರಸ್ವಾಮಿ? ಬಂದ ಆಯ್ತಾ? ಇನ್ನೂ ಬರ್ತಾ ಇದ್ದಾರ? ಅವ್ರು
ಸಿಳ್ಳೆ ಹೊಡಿತಾರೆ, ಹೆಂಗ್ ಮಾತಾಡ್ತೀಯ? ಕೇಳಿ, ಅವ್ರು ಬಂದ್ಮೇಲೆ ಬರ್ತಾರೆ, ಅವರು ಭಾಷಣ ಮಾಡ್ತಾರೆ, ಕೇಳಿ. ಎಲ್ಲ ಕೂತ್ಕೊಳ್ಳಿ. ರಾಜ್ಯದ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ತಾನೇ ಆಗಮಿಸಿದ್ದಾರೆ. ಅವರು ಕೂಡ ನಿಮ್ಮನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಅವರಿಗೆ ನಾನು ಎಲ್ಲ ಸಂಘಟಕರ ಪರವಾಗಿ, ನಿಮ್ಮ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಕೂತ್ಕೊಳ್ರಿ, ಬರೀ ಈ ಕಡೆಗೆ. ನಾವು ನುಡಿದಂತೆ ನಡೆದಿದ್ದೀವಿ, ಕುಮಾರಸ್ವಾಮಿ ಅವರು ನುಡಿದಂತೆ ನಡೆದಿದ್ದಾರೆ. ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ಸಮ್ಮಿಶ್ರ ಸರ್ಕಾರದಲ್ಲಿ ಜಾರಿ ಕೊಟ್ಟಿದ್ದೀವಿ. ನಾನೇನೇನು ಮಾಡಿದ್ದೆ ನಮ್ಮ ಸರ್ಕಾರದಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೂಡ ಇವತ್ತು ಸಮ್ಮಿಶ್ರ ಸರ್ಕಾರದಲ್ಲಿ ಮುಂದುವರೆದಿದ್ದಾವೆ. ನರೇಂದ್ರ ಮೋದಿ ಅವರು ಹೇಳದಂತೆ ನಡೆದಿಲ್ಲ, ಜನರಿಗೆ ಮೋಸ ಮಾಡಿದ್ದಾರೆ, ದ್ರೋಹ ಮಾಡಿದ್ದಾರೆ. 2014ರಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಕಚ್ಚಾ ತೈಲ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ $1 ಅಲ್ಲ, 1 ಬ್ಯಾರಲ್ಗೆ $110 ಇತ್ತು. ಅದು $50-60 ಇಳೀತು. ಅಷ್ಟಾದರೂ ಕೂಡ ನರೇಂದ್ರ ಮೋದಿ ಅವರು ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗಲಿಲ್ಲ. 2014ಕ್ಕಿಂತ ಇವತ್ತು ಇನ್ನೂ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ಇಲ್ಲೆಲ್ಲ ಮಹಿಳೆಯರಿದ್ದಾರೆ, ಮಹಿಳೆಯರಿಗೆ ನಾನು ಕೇಳ್ತೇನೆ, 2014ರಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ $380. ನರೇಂದ್ರ ಮೋದಿ ಅವರು ಅಚ್ಚೇ ದಿನ ಹೇಳಿದ ಮೇಲೆ ಇವತ್ತು $900. $900 ಕೊಡ್ಲಿಕ್ಕೆ ತಯಾರಾಗಿದ್ದೀರಾ? ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗಲಿಲ್ಲ, ಗ್ಯಾಸ್ ಬೆಲೆ ಕಡಿಮೆ ಆಗಲಿಲ್ಲ, ಗೊಬ್ಬರದ ಬೆಲೆ ಕಡಿಮೆ ಆಗಲಿಲ್ಲ. ನರೇಂದ್ರ ಮೋದಿ ಅವರೇ, ಮತ್ತೆ ಯಾರಿಗೆ ಅಚ್ಚೇ ದಿನ ಬಂತು? ರೈತರ ಸಾಲನೂ ಕೂಡ ಮನ್ನಾ ಮಾಡಲಿಲ್ಲ. ನೀವು ಇವತ್ತು 10-15 ಜನ ಶ್ರೀಮಂತರು ಕಾರ್ಪೊರೇಟ್ ಬಾಡಿಗಳಿಗೆ ರೈತರ ಸಾಲ ಮನ್ನಾ ಮಾಡಿ ಅಂದ್ರೆ ದುಡ್ಡಿಲ್ಲ. ಇದೇ ಯಡಿಯೂರಪ್ಪ ಸಾಲ ಮನ್ನಾ ಮಾಡಿ ಅಂದ್ರೆ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳ್ದ ಯಡಿಯೂರಪ್ಪ. ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ. ಆದ್ರೆ ಇವ್ರ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ, ನೋಟ್ ಎಣಿಸೋ ಮಿಷಿನ್ಗಳಿದಾವೆ ಇವ್ರ ಹತ್ರ. ಎಂತ ಭ್ರಷ್ಟರು ಇವರು. ನರೇಂದ್ರ ಮೋದಿ ನನ್ನ ಮೇಲೆ ಯಾವ ಕಪ್ಪು ಚುಕ್ಕೆನೂ ಇಲ್ಲ. ನರೇಂದ್ರ ಮೋದಿ ಅವರೇ, ಹಾಗಾದ್ರೆ ಅಂಬಾನಿಗೆ ಯಾಕೆ ನೀವು ರಫೇಲ್ ಹಗರಣದಲ್ಲಿ ರಫೇಲ್ ಕಂಪನಿ ಬಿಟ್ಟು ಬೇರೆಯವರಿಗೆ ವಿಮಾನ ಬೇರೆಯವರಿಂದ ಕೊಂಡ್ಕೊಳ್ಳಿಕ್ಕೆ ಯಾಕೆ ತೀರ್ಮಾನ ಮಾಡಿದ್ರಿ? 126 ವಿಮಾನಗಳ ಕೊಂಡ್ಕೊಳ್ಳೋದ್ರ ಬದಲು 36 ವಿಮಾನಗಳನ್ನ ನೀವು ತಗೊಂಡು ಇವತ್ತು 30,000 ಕೋಟಿ ನೀವು ಮತ್ತು ಅನಿಲ್ ಅಂಬಾನಿ ಅವರು ಲೂಟಿ ಹೊಡೆದಿದ್ದೀರಿ. ನೀವು ಇವತ್ತು ಮಾತೆತ್ತಿದ್ರೆ ಚೌಕಿದಾರ್, ಇದೊಂದು ಫ್ಯಾಷನ್ ಆಗ್ಬಿಟ್ಟದೆ. ಎಲ್ಲರೂ ಚೌಕಿದಾರ್ಗಳೇ ಈಗ. ಸದಾನಂದ ಗೌಡನು ಚೌಕಿದಾರ್, ಯಡಿಯೂರಪ್ಪನು ಚೌಕಿದಾರ್, ಅಶೋಕ ಚೌಕಿದಾರ್, ಕಟ್ಟಾ ಸುಬ್ರಹ್ಮಣ್ಯ ಚೌಕಿದಾರ್,
ಈ ಯಡಿಯೂರಪ್ಪ ಕಟ್ಟ ಸುಬ್ರಹ್ಮಣ್ಯ ಜೈಲ್ಗೆ ಹೋಗಿದ್ದ ಗಿರಾಕಿಗಳು ಚೌಕಿದಾರಗಳಂತ. ಅಮಿತ್ ಶಾ ಜೈಲ್ಗೆ ಹೋಗಿದ್ದವರು ಚೌಕಿದಾರಂತೆ. ನಾಚಿಕೆ ಆಗ್ಬೇಕು ಇವರಿಗೆ, ಮಾನ ಮರ್ಯಾದೆ 3 ಕಾಸಂದಿಲ್ಲ ಇವರಿಗೆ. ಅದರಿಂದ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ದಯಮಾಡಿ ಬೆಂಗಳೂರು ನಗರಕ್ಕೆ ನಾನು ಬೇಕಾದಷ್ಟು ಹಣ ಕೊಟ್ಟಿದ್ದೆ. ಈಗ ಮತ್ತೆ ಕುಮಾರಸ್ವಾಮಿ ಅವರು ಸಾವಿರಾರು ಕೋಟಿ ರೂಪಾಯಿಗಳನ್ನು ಇವತ್ತು ಮತ್ತೆ ಬೆಂಗಳೂರು ನಗರದ ಅಭಿವೃದ್ಧಿಗೋಸ್ಕರ ಕೊಡ್ತಾ ಇದ್ದಾರೆ. ಪೆರಿಫೆರಲ್ ರಿಂಗ್ ರೋಡ್, ಎಲಿವೇಟೆಡ್ ಕಾರಿಡಾರ್, ಈಗ ಅನೇಕ ರೋಡ್ಗಳನ್ನು ಮಾಡ್ತಾ ಇದ್ದಾರೆ. ಈ 110 ಹಳ್ಳಿಗಳಿಗೆ ಸೋಮಶೇಖರ್ ಇಲ್ಲೇ ಇದ್ದಾರೆ. 110 ಹಳ್ಳಿಗಳಿಗೆ ಸೋಮಶೇಖರ್ ಮತ್ತು ಬೈರ್ತಿ ಬಸವರಾಜ್, ಕೃಷ್ಣ ಬೈರೇಗೌಡ 110 ಹಳ್ಳಿಗಳಿಗೆ ನೀರು ಕೊಡ್ಲೇಬೇಕು ಅಂತೇಳಿ ಹಠ ಮಾಡಿದ್ರು. ಒಳಚರಂಡಿ ವ್ಯವಸ್ಥೆ ಮಾಡಲೇಬೇಕು ಅಂತ ಹಠ ಮಾಡಿದ್ರು. ನಾನು 110 ಹಳ್ಳಿಗಳಿಗೆ ಕುಡಿಯ ನೀರಿಗೆ 1880 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದೆ. ಇವತ್ತು ಕೆಲಸ ಪ್ರಾರಂಭ ಆಗಿದೆ. ಮುಗೀತಾ? ಇಲ್ಲೇ ನಡೀತಾ ಇದೆ. ಒಳಚರಂಡಿ ವ್ಯವಸ್ಥೆ 1200 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದೆ. ಅದು ಕೂಡ ಕೆಲಸ ನಡೀತಾ ಇದೆ. ಕಾವೇರಿ ನೀರು ಇನ್ನು ಹೆಚ್ಚು ನೀರನ್ನು ಬಳಸಿಕೊಂಡು ಬೆಂಗಳೂರು ನೀರಿಗೆ, ಇಡೀ ಬೆಂಗಳೂರು ನಗರಕ್ಕೆ 120 ಕೋಟಿ ಜನರಿಗೂ ಕೂಡ ನೀರು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವೆಲ್ಲವನ್ನು ಕೂಡ ಸಮ್ಮಿಶ್ರ ಸರ್ಕಾರ ಮುಂದುವರಿಸ್ತಾ ಇದೆ. ದಯಮಾಡಿ ಇವತ್ತು ಬೆಂಗಳೂರು ನಗರಕ್ಕೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಒಂದು ವರ್ಷ 7,300 ಕೋಟಿ ಕೊಟ್ಟೆ, ಒಂದು ವರ್ಷ 2,000 ಕೋಟಿ ಕೊಟ್ಟೆ, ಇನ್ನೊಂದು ವರ್ಷ ಕೊನೆಯ ವರ್ಷ 3,500 ಕೊಟ್ಟೆ. ಈ ಗಿರಾಕಿಗಳು ಬಿಜೆಪಿಯವರು ಇದಾರಲ್ಲ, ಕೋಮುವಾದಿಗಳು, ಅವರು ಬಿಜೆಪಿ ಪ್ರಾಪರ್ಟಿ 13 ಪ್ರಾಪರ್ಟಿಗಳನ್ನು ಅಡ ಇಟ್ಟುಬಿಟ್ಟಿದ್ರು. 13 ಪ್ರಾಪರ್ಟಿಗಳನ್ನು, ಆಸ್ತಿಗಳನ್ನು ಅಡ ಇಟ್ಬಿಟ್ಟು ಹೊಂಟೋಗಿದ್ರು. ಅವೆಲ್ಲವನ್ನು ಕೂಡ ಸಾಲ ತೀರಿಸಿ ಅವನ್ನೆಲ್ಲ ವಾಪಸ್ ಬಿಡಿಸ್ಕೊಂಡಿದ್ದೀವಿ ನಾವು. ದಯಮಾಡಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಸೋಮಶೇಖರ್ ಅವರು ಈ ಭಾಗದಲ್ಲಿ ಶಾಸಕರಾಗಿ ಅಪಾರವಾದಂಥ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಅವರ ಕೆಲಸದಿಂದಲೇ ಈ ಸಾರಿ ಅವ್ರು ಗೆದ್ದಿರೋದು. ಅವರ ಕೆಲಸದಿಂದಲೇ ಗೆದ್ದಿರೋದು. ಈ ಸಾರಿ ಸೋಮಶೇಖರ್ ಜೊತೆಗೆ JDS ಕೂಡ ಸೇರ್ಕೊಂಡಿದೆ. ಜವರೇಗೌಡ ಅಭ್ಯರ್ಥಿಯಾಗಿದ್ರು, ಎಲ್ಲ ಜವರೇಗೌಡ ಇಲ್ಲಿ ಅಭ್ಯರ್ಥಿಯಾಗಿದ್ರು. ಅವರು 1 ಲಕ್ಷ ಚಿಲ್ಲರೆ ಓಟ್ ತಗೊಂಡಿದ್ರು. ಅಷ್ಟೂ ಓಟುಗಳನ್ನ ಜವರೇಗೌಡ ತಗೊಂಡಿದ್ದಂಥ ಓಟುಗಳು ಮತ್ತೆ JDSಗೆ ಇನ್ನೂ ಅಭಿಮಾನಿಗಳು, ಕಾರ್ಯಕರ್ತರಿದ್ದೀರಿ, ಅವರೆಲ್ಲರೂ ಕೂಡ ಸೇರಿ ಕೃಷ್ಣ ಬೈರೇಗೌಡರಿಗೆ ಎಲ್ಲ ಓಟುಗಳನ್ನು ಕೂಡ ವರ್ಗಾವಣೆ ಮಾಡಿ ದೊಡ್ಡ ಬಹುಮತದಿಂದ ಗೆಲ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಮತ್ತೆ ST ಸೋಮಶೇಖರ್ ಜೊತೆ ಸೇರಿ ನೀವೆಲ್ಲರೂ ಕೂಡ ಕೋಮುವಾದಿ ಪಕ್ಷವನ್ನು ಸೋಲಿಸಲಿಕ್ಕೆ ಈ ಕ್ಷೇತ್ರದಲ್ಲಿ ಹೋರಾಟ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ